ನಮಸ್ಕಾರ ಎಲ್ಲರಿಗೂ. ಇವತ್ತು ಒಂದು ಕರ್ನಾಟಕದ ಟ್ರೆಡಿಷನಲ್ ಹಾಗೂ ಸ್ಪೈಸಿ ರೆಸಿಪಿ ಏನಂತಂದರೆ ಮಟನ್ ಕೀಮಾ ಸಾರು ನಮ್ಮನೆ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಫ್ಲೇವರ್ ಸ್ಟೋರೀಸ್ ಬೈ ದೀಪಾ ಚಾನಲ್ಗೆ, ವೇರ್ ಎವ್ರಿ ಬೈಟ್ ಟೆಲ್ಸ್ ಅ ಸ್ಟೋರಿ. ಮಟನ್ ಕೀಮಾ ಸಾರು ಮಾಡಲಿಕ್ಕೆ ನಾನು ಬಳಸ್ತಿರೋದು 1 kg ಅಷ್ಟು ಮಟನ್ ಕೀಮಾ. ಇದನ್ನು ಚೆನ್ನಾಗಿ ನೀರಲ್ಲಿ ತೊಳ್ಕೊಂಡು ಇದನ್ನು ಸ್ಟ್ರೈನರಲ್ಲಿ ಇಟ್ಟಿದ್ದೀನಿ, ನೀರೆಲ್ಲ ಹೋಗಬೇಕು. ಸೊ ಕೀಮಾಗೆ ಬೇಕಾಗಿರೋ ಮಸಾಲ ಪದಾರ್ಥನ ರೆಡಿ ಮಾಡ್ಕೊಬೇಕು. ಇಲ್ಲಿ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ಅದಕ್ಕೆ 1 ಶುಂಠಿ, 1 ಬೆಳ್ಳುಳ್ಳಿ, 8 ಹಸಿಮೆಣಸಿನ್ಕಾಯಿ. ಇವಾಗ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಬಳಸ್ತಿದ್ದೀನಿ. ಇದು ಫ್ರೈ ಮಾಡ್ಕೊತಿದ್ದ ಹಾಗೆ ಅದಕ್ಕೆ 5 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ, 2 ಟೇಬಲ್ ಸ್ಪೂನ್ ಕರಿಮೆಣಸು ಮತ್ತು 10 ರೆಡ್ ಚಿಲ್ಲಿ ಕೆಂಪು ಮೆಣಸಿನ್ಕಾಯಿನ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇಲ್ಲಿ ನಾನು ಗಸಗಸೆ ಬಳಸ್ತಿದ್ದೀನಿ ಸ್ವಲ್ಪ. ಸೊ 1 ಟೇಬಲ್ ಸ್ಪೂನ್ ಗಸಗಸೆ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ಬೇಕು ಅಂದರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇದನ್ನು. ಸೊ ಸ್ವಲ್ಪ ಬ್ರೌನ್ ಕಲರ್ ಟರ್ನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಲಾಸ್ಟಲ್ಲಿ ತೆಂಗಿನಕಾಯಿ 1 ಇಡಿ ಹಾಕ್ಕೊಂಡಿರೋದು ಹಾಕ್ಕೊಂಡು ಜಸ್ಟ್ ಗ್ಯಾಸ್ ಆಫ್ ಮಾಡಬೇಕು. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಮಸಾಲ ರೆಡಿ ಆಗುತ್ತೆ. ರುಬ್ಕೊಂಡಿರೋ ಮಸಾಲಾನ ನಾನು ಮಟನ್ ಕೀಮಾಗೆ ಬಳಸ್ತಿದ್ದೀನಿ. ಸೊ ಜಸ್ಟ್ 3 ಟೇಬಲ್ ಸ್ಪೂನ್ ಅಷ್ಟೇ ಮಸಾಲಾನ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಅರಿಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗತ್ತೆ. ನೆನಪಿರಲಿ, ಜಸ್ಟ್ 3 ಟೇಬಲ್ ಸ್ಪೂನ್ ಇಲ್ಲ 4 ಟೇಬಲ್ ಸ್ಪೂನ್ ಅಷ್ಟೇ ನೀವು ಆ ಮಸಾಲಾನ ಹಾಕ್ಕೋಬೋದು. ಹಾಕ್ಕೊಂಡು ಕಲಿಸ್ಕೋಬೇಕಾಗತ್ತೆ. ರಿಮೈನಿಂಗ್ ಏನಿದೆ ಅದನ್ನು ನಾವು ಸಾರಿಗೆ ಬಳಸಬೇಕು. ಮಸಾಲ ಎಲ್ಲ ಮಟನಿಗೆ ಇಡಬೇಕಾಗುತ್ತೆ. ಒಂದು ಸ್ವಲ್ಪ ಹೊತ್ತು ಕಲಿಸ್ಕೊಟ್ಟು ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು ಹಾಗೇನೆ. ಇವಾಗ ಸಾರು ಮಾಡ್ಕೊಬೇಕು. ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಬೇಕು. ಸೊ ಸ್ವಲ್ಪ ಹೊತ್ತು ಗೋಲ್ಡನ್ ಬ್ರೌನ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ರಿಮೈನಿಂಗ್ ಏನು ಮಸಾಲ ಇತ್ತಲ್ಲ ಮಿಕ್ಸಿಯಲ್ಲಿ ಅದನ್ನು ಕೂಡ ಇದಕ್ಕೆ ಹಾಕ್ಕೊಂಡು ಹೀಗೆ ತಿರುಗಿಸ್ಕೊಡ್ಬೇಕು. ಒಂದು ಸ್ವಲ್ಪ ಅರಿಶಿನ ಮತ್ತು 3 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ಪೌಡರ್ನ ಹಾಕೋತಾ ಇದ್ದೀನಿ. ಇದು ಮನೇಲೇ ಮಾಡಿರೋ ಅಂಥ ಗರಂ ಮಸಾಲ ಪೌಡರ್. ನಾನು ಇದನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ, ಹೋಗಿ ಚೆಕ್ ಮಾಡ್ಬೋದು ಹೇಗೆ ಮನೇಲಿ ಗರಂ ಮಸಾಲ ಪುಡಿನ ಮಾಡ್ಕೋಬೋದು ಅಂತ. ತುಂಬಾ ಚೆನ್ನಾಗಿರುತ್ತೆ ಈ ಗರಂ ಮಸಾಲ ಪೌಡರ್ ಹಾಕಿದಾಗ. ಸೊ ಇವಾಗ ಮಿಕ್ಸಿಗೆ 2 ಟೊಮೆಟೊ ಹಣ್ಣು, ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಪುದೀನ, 1 ಇಡಿಯಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಹಾಕ್ಕೊಂಡು ಇದನ್ನು ಕೂಡ ರುಬ್ಕೊಬೇಕು. ಸೊ ರುಬ್ಬಿರೋ ಈ ಮಿಶ್ರಣನ ಸಾರಿಗೆ ಹಾಕ್ಕೊಂಡು ಕಲಿಸ್ಕೊಡ್ಬೇಕು. ಮತ್ತು ಸ್ವಲ್ಪ ನೀರು ಹಾಕ್ಕೊಳ್ಳಿ. ಎಷ್ಟು ನೀರು ನಿಮಗೆ ಬೇಕು, ಯಾವ ಕನ್ಸಿಸ್ಟೆಂಟಲ್ಲಿ ನಿಮಗೆ ಬೇಕು ಅದೇ ಥರ ನೀರು ಹಾಕ್ಕೊಳ್ಳಿ. ನಾವು ಸ್ವಲ್ಪ ನಮಗೆ ಸಾರು ಸ್ವಲ್ಪ ತಿಕ್ಕಾಗಿರಲಿ ಅಂತ ನಾವು ಸ್ವಲ್ಪ ನೀರು ಕಮ್ಮಿ ಹಾಕಿದ್ದೀವಿ. ಇವಾಗ ನಾನು ಉರ್ಗಡ್ಲೆ ಅರ್ಧ ಬಟ್ಲಷ್ಟು ತೊಗೊಂಡಿದ್ದೀನಿ. ಸೊ 1 kg ಮಟನ್ಗೆ ಅರ್ಧ ಬಟ್ಲು ಉರ್ಗಡ್ಲೆ ಮಿಕ್ಸಿಗೆ ಹಾಕ್ಕೊಂಡು ಇದನ್ನು ಪೌಡರ್ ಮಾಡ್ಕೊಬೇಕು. ಸೊ ನೀವೇನಾದರೂ ಕಮ್ಮಿ ಅರ್ಧ kg ಮಟನ್ ಏನಾದರೂ ತೊಗೊತಿದ್ದೀರಾ ಅಂತಂದರೆ ಉರ್ಗಡ್ಲೆ 1/4 ಕಪ್ ತೊಗೊಳ್ಳಿ. ಸೊ ಸಾಕಾಗುತ್ತೆ. ಉರ್ಗಡ್ಲೆ ಸ್ವಲ್ಪ ಜಾಸ್ತಿ ಇದ್ದರೆ ಓಕೆ, ತುಂಬಾ ಕಮ್ಮಿ ಆಗೋದ್ರೆ ಸೊ ಕೀಮಾ ಬಾಲ್ಸ್ ಮಾಡಿ ನಾವು ಮಟನ್ ಸಾರಿಗೆ ಹಾಕಿದಾಗ ಬಿಟ್ಕೊಳ್ಬಿಡುತ್ತೆ. ಸೊ ನೋಡಿಕೊಂಡು ಇದನ್ನು ಮಾಡ್ಕೊಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಇದು ಕಲಸಿರೋದನ್ನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೋಬೇಕು. ಇವಾಗ ಮಿಕ್ಸಿಗೆ ಸ್ವಲ್ಪ ಹಾಕ್ಕೊಂಡು ಡ್ರಿಪ್ ಮಾಡಬೇಕು. ನೆನಪಿರಲಿ, 1-2 ಸತಿ ಡ್ರಿಪ್ ಮಾಡಿದರೆ ಸಾಕು, ಸ್ಮೂತ್ ಆಗೋದು ಬೇಡ. ಸೊ ಸಾರು ಏನಾಗಿದೆ ಅಂತ ನೋಡೋಣ. ಸೊ ಸಾರು ಕುದೀತಿದೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ. ಇವಾಗ ಕೀಮಾ ಉಂಡೆಗಳನ್ನ ಮಾಡ್ಕೋತಾ ಇದ್ದೀನಿ. ಸೊ ಸ್ವಲ್ಪ ಕೈಗೆ ಎಣ್ಣೆ ಹಚ್ಕೊಂಡು ಕೀಮಾ ಉಂಡೆಗಳನ್ನ ಮಾಡ್ಕೊಬೇಕು. ನಾನು ಅಮ್ಮ ಸೇರಿ ಉಂಡೆಗಳನ್ನ ಮಾಡ್ಕೋತಾ ಇದ್ದೀವಿ, ಸ್ವಲ್ಪ ಬೇಗ ಆಗುತ್ತೆ ಅಂತ. ನನಗೆ ಕೀಮಾ ಸಾರು ಮಾಡಿದಾಗೆಲ್ಲ ಅಜ್ಜಿ ನೆನಪು ತುಂಬಾ ಬರುತ್ತೆ. ಬಿಕಾಸ್ ಅವ್ರಿಗೆ ನಮ್ಮಮ್ಮ ಮಾಡೋ ಕೀಮಾ ಸಾರು ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಎವ್ರಿ ಟೈಮ್ ಅವ್ರು ಕೇಳೋದು ಒಂದೇ, ನನಗೆ ಕೀಮಾ ಸಾರು ಮಾಡಿಕೊಡು ಅಂತ ನಮ್ಮಮ್ಮ ಹತ್ರ. ಇವಾಗ ಕುದಿಯೋ ಸ್ಟೇಜಲ್ಲಿದೆ ಸಾರು. ಅದಕ್ಕೆ ಕೀಮಾ ಬಾಲ್ಸ್ ನಾವೇನು ಮಾಡಿದ್ವಿ ಅದನ್ನು ಒಂದೊಂದೇ ಹಾಕ್ಕೋಬೇಕು. ಎಲ್ಲ ಒಂದೇ ಸತಿ ಹಾಕಬಾರ್ದು, ಬಿಟ್ಕೊಂಡ್ಬಿಡುತ್ತೆ. ಸೊ ನೋಡ್ಕೊಳ್ಳಿ.
ಎಲ್ಲೆಲ್ಲಿ ಜಾಗ ಇದೆಯೋ ಅಲ್ಲಲ್ಲೇ ಒಂದೊಂದೇ ಕೀಮಾ ಬಾಲ್ಸ್ನ ಪ್ಲೇಸ್ ಮಾಡ್ಕೊಳ್ಳಿ. ಸೊ ಈ ಥರ ಒಂದು ಸ್ವಲ್ಪ ಶೇಕ್ ಮಾಡ್ಕೊಬೇಕು. ಏನಾಗುತ್ತೆ ಅಂತಂದರೆ ಉಂಡೆ ಎಲ್ಲ ಹಾಕಿರ್ತೀವಲ್ಲ ಒಂದೇ ಕಡೆ ಇರುತ್ತೆ. ಸೊ ಹಿಂಗೆ ಮಾಡಿದಾಗ ಎಲ್ಲ ಸಪ್ರೇಟ್ ಆಗುತ್ತೆ. ಒಂದು 10 ನಿಮಿಷ ಮುಚ್ಚಿಡಬೇಕು. ನೋಡಿ ಸಾರು ಇವಾಗ ಕುದೀತಿದೆ. ಸೊ ಮಧ್ಯದಲ್ಲಿ ಕುದೀತಿದೆ. ಅದಕ್ಕೆ ನಮ್ಮಮ್ಮ ಏನು ಹೇಳೋದಂತಂದರೆ ಕರೆಕ್ಟಾಗಿ ಎಲ್ಲನೂ ಹಾಕಿದರೆ ಸಾರಿಗೆ ಈ ಥರ ಮಧ್ಯದಲ್ಲಿ ಕುದಿಯುತ್ತೆ ಅಂತ. ನನಗೆ ಗೊತ್ತಿಲ್ಲ ಇದರ ಲಾಜಿಕ್ ಏನು ಅಂತ. ನಿಮಗೇನಾದರೂ ಗೊತ್ತಿದ್ದರೆ ತಿಳಿಸ್ಕೊಡಿ ಕಮೆಂಟ್ ಬಾಕ್ಸಲ್ಲಿ. ಸೊ ಬಿಸಿ ಬಿಸಿ ಮುದ್ದೆಗೆ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಕೂಡ ಸೈಡಲ್ಲಿ ರೆಡಿ ಆಗ್ತಿದೆ. ಈ ಡ್ಯೂಕ್ ಕೂಡ ಬಂದಿದ್ದಾನೆ, ಸೈಡಲ್ಲಿ ಕೂತ್ಕೊಂಡು ನೋಡ್ತಿದ್ದಾನೆ ಏನು ಮಾಡ್ತಿದ್ದೀವಿ. ನೋಡೆ ಸೆಕೆಂಡ್ ಕೂಡ ಕೊಡಲ್ಲ ಅವ್ನು ಶೇಕ್ ಹ್ಯಾಂಡು. ಸೊ ತುಂಬಾ ಟೈಮ್ ತೊಗೊತಾನೆ. ಸಾರು ಇವಾಗ ಕಂಪ್ಲೀಟಾಗಿ ರೆಡಿ ಆಗಿದೆ, ನೋಡ್ಬೋದು ನೀವು. ಕೀಮಾ ಉಂಡೆಗಳು ಕೂಡ ಚೆನ್ನಾಗಿ ಬೆಂದಿತ್ತು. ಇವಾಗ ಮುದ್ದೆಗೆ ಸಾರು ಹಾಕ್ಕೊಂಡು ತಿಂತಿದ್ರೆ ಅಲ್ಟಿಮೇಟು. ಸೊ ಇದನ್ನು ರಿವ್ಯೂ ತೊಗೊಳೋಣ ನನ್ನ ಸಿಸ್ಟರ್ ಹತ್ರ ಹೇಗಿದೆ ಅಂತ ನೋಡೋಣ. ಹೇಗಿದೆ ಅಂತ ಕೇಳ್ತಿದ್ದೀನಿ. ಸೊ ಅವಳದಕ್ಕೆ ರಿಯಾಕ್ಷನ್ ಕೊಡ್ತಾಳೆ ಸೂಪರ್ ಅಂತ. ಮಟನ್ ಕೀಮಾ ಸಾರು ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತಾ ಇದ್ದೀನಿ. ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ಸೇಯಿಂಗ್ ದಟ್ ಥ್ಯಾಂಕ್ ಯು ಫಾರ್ ಯುವರ್ ಕಮೆಂಟ್ಸ್. ಆ್ಯಕ್ಚುಲಿ ನಾನು ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇನ್ನೂ ರೆಸಿಪೀಸ್ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿ ಅಂತ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ನಾನು ಲಂಚ್ ಬಾಕ್ಸ್ ಎಪಿಸೋಡ್ಸ್ ರೆಸಿಪೀಸ್ ಅಂತ ಮಾಡ್ತಾಯಿದ್ದೀನಿ. ಸೊ ಅದನ್ನು ನಾನು ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಬೋದು. ನೆಕ್ಸ್ಟ್ ವೀಡಿಯೋಸಲ್ಲಿ ನಾನು ಬ್ರೇಕ್ಫಾಸ್ಟ್ ಮತ್ತು ಸ್ನ್ಯಾಕ್ಸ್ ರೆಸಿಪೀಸ್ ಎಪಿಸೋಡ್ ಅಂತ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅದನ್ನು ಕೂಡ ನೀವು ಚೆಕ್ ಮಾಡ್ಬೋದು. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್.